ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎರಡು ಮುಖಗಳು ಬಯಲಾಗಲಿವೆ, ಒಂದು ಹೆಣ್ಣು ಒಂದು ಗಂಡು. ನಂಬಿಕೆ ಇಡುವ ಮೊದಲು ಈ ವಿಷಯವನ್ನು ಖಂಡಿತ ಕೇಳಿ. ನೀವು ಎಂದಾದರೂ ಗಮನಿಸಿದ್ದೀರಾ? ಪ್ರತಿ ನಗುತ್ತಿರುವ ಮುಖವು ನಿಮ್ಮದಲ್ಲ. ಅನೇಕ ಬಾರಿ ಅತಿ ದೊಡ್ಡ ಸತ್ಯ ನಮಗೆ ಕಾಣುವುದು ನಾವು ಅತಿ ಹೆಚ್ಚು ನಂಬಿಕೆ ಇಟ್ಟಿರುವಾಗಲೇ. ಮುಂದಿನ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಎರಡು ಅಂತಹ ಮುಖಗಳು ಎದುರಾಗಬಹುದು. ಯಾರ ನಿಜವಾದ ಯೋಚನೆ ಇಲ್ಲಿಯವರೆಗೆ ತೆರೆದ ಹಿಂದೆ ಇತ್ತು? ಇದು ಯಾವುದೋ ಒಬ್ಬ ವ್ಯಕ್ತಿಯ ವಿಷಯವಲ್ಲ, ಬದಲಿಗೆ ಆ ಸಂಬಂಧಗಳು ಮತ್ತು ವ್ಯವಹಾರಗಳ ವಿಷಯವಾಗಿದೆ. ಅವುಗಳನ್ನು ನಾವು ಹೆಚ್ಚಾಗಿ ನಿರ್ಲಕ್ಷಿಸುತ್ತೇವೆ. ಅದಕ್ಕಾಗಿಯೇ ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು ಹೇಳುತ್ತೇನೆ ಈ ಎರಡು ಮುಖಗಳನ್ನು ಗುರುತಿಸುವ ಅತಿ ದೊಡ್ಡ ಸಂಕೇತವೇನು. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಜೈ ಶನಿದೇವ ಮಹಾರಾಜ್, ಜೈ ಹನುಮಾನ್. ಸ್ನೇಹಿತರೆ, ನೀವು ಮೊದಲ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ಈಗಲೇ ನಮ್ಮ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಬರೆಯಿರಿ, ಸತ್ಯಕ್ಕೆ ಯಾವಾಗಲೂ ಜಯವಾಗುತ್ತದೆ ಎಂದು. ನಿಮ್ಮ ಕಣ್ಣುಗಳು ತೆರೆದುಕೊಳ್ಳುತ್ತವೆ. ನಂಬಿಕೆ ಮುರಿಯುವ ಸಮಯ ಬಂದಿದೆ. ಏನಾಗುತ್ತದೆ? ಯಾವ ವ್ಯಕ್ತಿಯನ್ನು ನೀವು ನಿಮ್ಮ ಅತಿ ದೊಡ್ಡ ಆಧಾರ ಎಂದು ತಿಳಿದಿದ್ದೀರೋ ಅದೇ ನಿಮ್ಮ ಅತಿ ದೊಡ್ಡ ಪಾಠವಾಗಿ ಬದಲಾದರೆ ಮತ್ತು ಏನಾಗುತ್ತದೆ? ನೀವು ಯಾವಾಗಲೂ ಪರ ಎಂದು ತಿಳಿದಿದ್ದ ವ್ಯಕ್ತಿಯೇ ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಲ್ಲಲು ಕಂಡು ಬಂದರೆ ಮುಂದಿನ ಸಮಯದಲ್ಲಿ ನಿಮ್ಮ ಯೋಚನೆ ಬದಲಾಗಬಹುದು. ನಿಮ್ಮ ಕಣ್ಣುಗಳು ತೆರೆದುಕೊಳ್ಳುತ್ತವೆ, ಏಕೆಂದರೆ ಎರಡು ಮುಖಗಳು ನಿಮಗೆ ಜೀವನದ ಅತಿ ದೊಡ್ಡ ಪಾಠವನ್ನು ಕಲಿಸಬಹುದು. ಒಂದು ಸ್ವಂತ, ಒಂದು ಪರ, ಎರಡು ನಿಮ್ಮ ಮುಂದೆ ಬರುತ್ತವೆ. ಆದರೆ ಗುರುತಿಸುವುದು ಆತುರ ಮಾಡದವರಿಗೆ ಮಾತ್ರ ಸಾಧ್ಯ. ಅನೇಕ ಬಾರಿ ಮೋಸ ಮಾತಿನಿಂದ ಆಗುವುದಿಲ್ಲ, ಬದಲಿಗೆ ಬದಲಾಗುವ ನಡವಳಿಕೆಯಿಂದ ಆಗುತ್ತದೆ. ನನಗೆ ಅದೇ ರೀತಿ ಇರುತ್ತದೆ, ಆದರೆ ಉದ್ದೇಶ ಬದಲಾಗುತ್ತದೆ. ಜೊತೆ ಅದೇ ಇರುವಂತೆ ಕಾಣುತ್ತದೆ, ಆದರೆ ಗುರಿ ಬದಲಾಗುತ್ತದೆ. ಮತ್ತು ಸತ್ಯ ಎದುರಿಗೆ ಬಂದಾಗ ಮೊದಲು ನಂಬಿಕೆ ಮುರಿಯುತ್ತದೆ, ಆಮೇಲೆ ಭ್ರಮೆ. ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು ಹೇಳುತ್ತೇನೆ ಯಾವ ಸಂಕೇತಗಳಿಂದ ನೀವು ಅಂತಹ ಜನರನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಬಹುದು ಮತ್ತು ತಪ್ಪು ನಿರ್ಧಾರಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬಹುದು. ಇದು ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಜೀವನದಲ್ಲಿ ಕೆಲವು ಜನರು ನಿಮ್ಮೊಂದಿಗೆ ಇರುವುದು ಏಕೆಂದರೆ ಅವರು ನಿಮ್ಮ ಬಗ್ಗೆ ಕಾಳಜಿ ಹೊಂದಿರುತ್ತಾರೆ, ಆದರೆ ಕೆಲವು ಜನರು ಲಾಭ ಸಿಗುವವರೆಗೆ ಮಾತ್ರ ಜೊತೆ ಇರುತ್ತಾರೆ. ಶುರುವಿನಲ್ಲಿ ಇಬ್ಬರು ಒಂದೇ ರೀತಿ ಕಾಣುತ್ತಾರೆ, ಇಬ್ಬರು ನಿಮ್ಮನ್ನು ಹೊಗಳುತ್ತಾರೆ, ಇಬ್ಬರು ನಿಮ್ಮೊಂದಿಗೆ ಇರುವಂತೆ ಕಾಣುತ್ತಾರೆ, ಇಬ್ಬರು ನಿಮ್ಮ ಸಂತೋಷದಲ್ಲಿ ಭಾಗಿಯಾಗುತ್ತಾರೆ. ವ್ಯತ್ಯಾಸ ಏನೆಂದರೆ ಸಮಯ ಬಂದಾಗ ಒಬ್ಬರು ನಿಮ್ಮ ಕೈ ಹಿಡಿಯುತ್ತಾರೆ ಮತ್ತು ಇನ್ನೊಬ್ಬರು ನಿಧಾನವಾಗಿ ದೂರ ಮಾಡಿಕೊಳ್ಳುತ್ತಾರೆ. ಎಂದಾದರೂ ಗಮನ ಕೊಡಿ, ನಿಮ್ಮ ಒಳ್ಳೆಯ ದಿನಗಳಲ್ಲಿ ನಿಮ್ಮ ಸುತ್ತಮುತ್ತ ಜನರ ಗುಂಪು ಇರುತ್ತದೆ, ಆದರೆ ಕಷ್ಟದ ಸಮಯ ಬಂದಾಗ ಆ ಗುಂಪು ಕಡಿಮೆಯಾಗಲು ಶುರು ಮಾಡುತ್ತದೆ. ಅದೇ ಆ ಕ್ಷಣವಾಗಿದ್ದು ಮುಖಗಳು ಅಲ್ಲ, ಪಾತ್ರಗಳು ಕಾಣಲು ಶುರು ಮಾಡುತ್ತವೆ. ಮುಂದಿನ ಸಮಯದಲ್ಲಿ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸಕಾರಾತ್ಮಕ ಬದಲಾವಣೆ ಕಾಣಬಹುದು. ಯಾವುದಾದರೂ ಹಣ ಸಿಕ್ಕಿಕೊಳ್ಳುತ್ತಿದ್ದರೆ ಅದರಲ್ಲಿ ಚಲನವಲನ ಆಗಬಹುದು. ನೀವು ಯಾವುದಾದರೂ ಹೊಸ ಕೆಲಸ ಅಥವಾ ಅವಕಾಶಕ್ಕಾಗಿ ಹುಡುಕುತ್ತಿದ್ದರೆ ದಾರಿ ತೆರೆಯಬಹುದು. ಈ ಸಮಯಕ್ಕೆ ಕೇವಲ ಕಾಯುವುದು ಅಲ್ಲ, ಬದಲಿಗೆ ಅವಕಾಶಗಳನ್ನು ಗುರುತಿಸುವುದು ಆಗಿದೆ. ಎರಡನೇ ದೊಡ್ಡ ಬದಲಾವಣೆ ಗೌರವ ಮತ್ತು ಗುರುತಿಸುವಿಕೆ ಕ್ಷೇತ್ರದಲ್ಲಿ ಕಾಣುತ್ತದೆ. ನಿಮ್ಮ ಶ್ರಮವನ್ನು ಅರ್ಥ ಮಾಡಿಕೊಳ್ಳದವರು ಈಗ ನಿಮ್ಮನ್ನು ಹೊಗಳಬಹುದು. ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರು ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳಬಹುದು ಮತ್ತು ನೀವು ಎಂದಿಗೂ ಮುಂದೆ ಹೋಗುವುದಿಲ್ಲ ಎಂದು ತಿಳಿದವರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡಬಹುದು. ಮೂರನೇ ಬದಲಾವಣೆ ಸಂಬಂಧಗಳಲ್ಲಿ ಕಾಣುತ್ತಿದೆ. ಕೆಲವು ಹಳೆಯ ಭಿನ್ನಾಭಿಪ್ರಾಯಗಳು ಮುಗಿಯುತ್ತವೆ. ಕೆಲವು ಜನರು ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರಬಹುದು. ಆದರೆ ಒಂದು ವಿಷಯ ನೆನಪಿಡಿ, ವಾಪಸ್ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮಗೆ ಸರಿಯಾಗಿ ಇರಬೇಕೆಂದೇನಿಲ್ಲ. ಅದಕ್ಕಾಗಿಯೇ ಹೃದಯಕ್ಕಿಂತ ಮೆದುಳನ್ನು ಹೆಚ್ಚು ಬಳಸಿ. ಸ್ನೇಹಿತರೆ, ಈಗ ಒಂದು ಮಾತು ಮುಖ್ಯವಾದ ವಿಷಯ. ತಾಳ್ಮೆಯ ಫಲ ಸಿಗಲು ಶುರು ಮಾಡಿದಾಗ ಕೆಲವು ಜನರು ನಿಮ್ಮ ಸಂತೋಷವನ್ನು ನೋಡಿ ಖುಷಿ ಪಡುವುದಿಲ್ಲ. ಅದಕ್ಕಾಗಿಯೇ ನಿಮ್ಮ ಯೋಚನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಯೋಚಿಸಿ ಇಡಿ. ಮತ್ತು ಅತಿ ಮುಖ್ಯವಾದ ವಿಷಯ, ನಿಮ್ಮ ಯಶಸ್ಸಿನ ಬಗ್ಗೆ ಅಹಂಕಾರ ಪಡಬೇಡಿ, ಏಕೆಂದರೆ ಭಗವಂತನಿಗೆ ವಿನಯಶೀಲ ವ್ಯಕ್ತಿ ಅತಿ ಹೆಚ್ಚು ಪ್ರಿಯ. ಇಂದಿನ ದಿನ ಏನೋ ಒಂದು ಸಂಕೇತ ನೀಡುತ್ತಿದೆ, ಅದನ್ನು ನಿರ್ಲಕ್ಷಿಸುವುದು ಭಾರೀ ಆಗಬಹುದು. ಬೆಳಗಿನಿಂದಲೇ ಸನ್ನಿವೇಶಗಳು ಇದ್ದಕ್ಕಿದ್ದಂತೆ ತಿರುವು ಪಡೆಯುತ್ತಿದ್ದಂತೆ
ಕಾಣುತ್ತದೆ. ಇಲ್ಲಿಯವರೆಗೆ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದವರೇ ಈಗ ನಿಮ್ಮ ಕೆಲಸ ಮತ್ತು ಮಾತಿನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡುತ್ತಾರೆ. ಯಾವುದೋ ಹಳೆಯ ನಿಂತ ಕೆಲಸಕ್ಕೆ ನೀವು ನಿರೀಕ್ಷಿಸದ ವೇಗ ಬರುತ್ತದೆ. ಹಣ, ಗೌರವ ಮತ್ತು ಗುರುತಿಸುವಿಕೆ ಸಂಬಂಧಿಸಿದ ಸುದ್ದಿ ಮನಸ್ಸಿಗೆ ಉತ್ಸಾಹ ಕೊಡಬಹುದು, ಆದರೆ ಯಾರನ್ನಾದರೂ ಕಣ್ಣು ಮುಚ್ಚಿ ನಂಬುವುದು ನಷ್ಟವನ್ನು ಕೊಡಬಹುದು. ಮನೆ, ಕುಟುಂಬದಲ್ಲಿ ನಡೆಯುತ್ತಿರುವ ಒಂದು ಚಿಂತೆ ನಿಧಾನವಾಗಿ ಮುಗಿಯುವ ಸಂಕೇತಗಳಿವೆ. ವಿರೋಧಿ ಪಕ್ಷ ನಿಮ್ಮ ಬೆಳೆಯುತ್ತಿರುವ ಪ್ರಗತಿಯನ್ನು ನೋಡಿ ಅಸಮಾಧಾನಗೊಳ್ಳುತ್ತದೆ. ಅದಕ್ಕಾಗಿಯೇ ನಿಮ್ಮ ಯೋಜನೆಗಳನ್ನು ಎಲ್ಲರ ಮುಂದೆ ಪ್ರಕಟಿಸಬೇಡಿ. ಮಧ್ಯಾಹ್ನದ ನಂತರ ಮುಂದಿನ ದಿನಗಳ ದಿಕ್ಕನ್ನು ಬದಲಾಯಿಸುವ ಒಂದು ಸಂಯೋಗ ರೂಪುಗೊಳ್ಳುತ್ತದೆ. ಸಂಜೆಯೊಳಗೆ ಮನಸ್ಸಿನಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಆಸೆ ಈಡೇರುವ ಸುದ್ದಿ ಸಿಗಬಹುದು ಅಥವಾ ಅದರ ಬದಲಾದ ಸಂಕೇತಗಳು ಕಾಣಬಹುದು. ಒಟ್ಟಾರೆಯಾಗಿ ಸಮಯ ನಿಮ್ಮ ಪರವಾಗಿ ಒಲಿಯುತ್ತಿರುವಂತೆ ಕಾಣುತ್ತಿದೆ. ಕೇವಲ ಆತುರ ಮತ್ತು ಕೋಪದಿಂದ ದೂರವಿದ್ದು ಅವಕಾಶಗಳನ್ನು ಗುರುತಿಸಬೇಕು, ಏಕೆಂದರೆ ಅದೃಷ್ಟ ಇಂದು ನಿಮ್ಮ ಬಾಗಿಲನ್ನು ತಟ್ಟಲು ಬರುತ್ತಿದೆ. ಮುಂದಿನ ಸಮಯದ ಸಂಕೇತ ಇನ್ನೂ ಆಶ್ಚರ್ಯಕರವಾಗಿ ಕಾಣುತ್ತಿದೆ. ನೀವು ಬಹಳ ಸಮಯದಿಂದ ಮನಸ್ಸಿನಲ್ಲೇ ಚಿಂತೆ ಮಾಡುತ್ತಿದ್ದ ವಿಷಯಕ್ಕೆ ಪರಿಹಾರ ಇದ್ದಕ್ಕಿದ್ದಂತೆ ಹೀಗೆ ಎದುರಾಗುತ್ತದೆ. ನಿಮಗೆ ನಂಬಿಕೆಯೇ ಆಗುವುದಿಲ್ಲ. ಹಲವು ದಿನಗಳಿಂದ ಸಿಕ್ಕಿಕೊಳ್ಳುತ್ತಿದ್ದ ಹಣ, ನಿಂತ ಕೆಲಸ ಅಥವಾ ಯಾರೊಂದಿಗೋ ಇರುವ ಗೊಂದಲ ನಿಧಾನವಾಗಿ ನಿಮ್ಮ ಪರವಾಗಿ ಆಗುತ್ತಿರುವುದು ಕಾಣುತ್ತದೆ. ನಿಮ್ಮ ಯಶಸ್ಸಿನ ಬಗ್ಗೆ ಪ್ರಶ್ನೆ ಮಾಡುತ್ತಿದ್ದವರಿಗೆ ನಿಮ್ಮ ಬದಲಾಗುತ್ತಿರುವ ಪರಿಸ್ಥಿತಿಯೇ ಉತ್ತರ ಕೊಡುತ್ತದೆ. ಯಾವುದೋ ಮುಖ್ಯ ವ್ಯಕ್ತಿಯ ಸಹಾಯ ಸಿಗುವುದರಿಂದ ನಿಮ್ಮ ಆತ್ಮವಿಶ್ವಾಸದಲ್ಲಿ ದೊಡ್ಡ ಹೆಚ್ಚಳವಾಗುತ್ತದೆ ಮತ್ತು ಹೊಸ ಯೋಚನೆಗಳನ್ನು ಶುರು ಮಾಡುವ ಅವಕಾಶ ಸಿಗುತ್ತದೆ. ಅದೃಷ್ಟ ಮುಂದೆ ಹೋಗಿ ನಿಮಗೆ ಲಾಭದಾಯಕವಾಗುವ ಜನರೊಂದಿಗೆ ಭೇಟಿ ಮೂಡಿಸಬಹುದು. ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುವ ಸಂಕೇತಗಳಿವೆ ಮತ್ತು ಯಾವುದೋ ಶುಭ ಸುದ್ದಿಯಿಂದ ಮನೆಯ ವಾತಾವರಣ ಸಕಾರಾತ್ಮಕವಾಗಬಹುದು. ನಿಮ್ಮ ಶ್ರಮದ ಫಲ ಈಗ ಕಾಣಲು ಶುರು ಮಾಡುತ್ತದೆ. ಅದಕ್ಕಾಗಿಯೇ ದಾರಿಯ ಮಧ್ಯದಲ್ಲಿ ಸೋಲು ಒಪ್ಪಿಕೊಳ್ಳುವ ತಪ್ಪನ್ನು ಮಾಡಬೇಡಿ. ಮೊದಲು ಸಾಮಾನ್ಯವಾಗಿ ಕಾಣುವ ಆದರೆ ಭವಿಷ್ಯದಲ್ಲಿ ದೊಡ್ಡ ಲಾಭ ಕೊಡುವ ಒಂದು ಘಟನೆಯೂ ಆಗಬಹುದು. ಮನಸ್ಸಿನಲ್ಲಿ ನೀವು ಮುಚ್ಚಿಟ್ಟಿರುವ ಕನಸು ಈಡೇರುವ ದಾರಿ ಈಗ ಮೊದಲಿಗಿಂತ ಹೆಚ್ಚು ಬಲವಾಗಿ ಕಾಣುತ್ತಿದೆ. ಸಮಯದ ಚಕ್ರ ವೇಗವಾಗಿ ತಿರುಗುತ್ತದೆ ಮತ್ತು ಸನ್ನಿವೇಶಗಳು ನಿಮ್ಮ ಪರವಾಗಿ ಬದಲಾಗುತ್ತವೆ. ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ನಿಮ್ಮ ಗುರಿಯ ಮೇಲೆ ಮಾತ್ರ ಗಮನ ಇರಿಸಿ, ಏಕೆಂದರೆ ಬರಲಿರುವ ಬದಲಾವಣೆ ನಿಮ್ಮ ಯೋಚನೆಗಿಂತಲೂ ದೊಡ್ಡದಾಗಿರಬಹುದು ಮತ್ತು ಅನೇಕ ಜನರು ನಿಮ್ಮ ಪ್ರಗತಿಯನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಗ್ರಹಗಳ ಸ್ಥಿತಿ ಈ ಸಮಯದಲ್ಲಿ ನಿಮ್ಮ ಪರವಾಗಿ ನಿಧಾನವಾಗಿ ಬಲಗೊಳ್ಳುತ್ತಿರುವಂತೆ ಕಾಣುತ್ತಿದೆ ಮತ್ತು ಇದೇ ಕಾರಣಕ್ಕೆ ನಿಮ್ಮ ಜೀವನದ ಅನೇಕ ನಿಂತುಹೋದ ಕೆಲಸಗಳು ವೇಗ ಪಡೆಯಲು ಶುರುವಾಗುತ್ತವೆ. ದೀರ್ಘಕಾಲದಿಂದ ಹೋರಾಡುತ್ತಿದ್ದವರಿಗೆ, ಶ್ರಮ ಪಡೆಯುತ್ತಿರುವವರಿಗೆ, ಆದರೆ ಫಲಿತಾಂಶ ಸಿಗದೇ ಇದ್ದವರಿಗೆ ಈಗ ತಾಳ್ಮೆಯ ಫಲ ಸಿಗುವ ಸಮಯ ಬರುತ್ತಿದೆ. ಸಮಯ ನಿಮ್ಮ ಪರವಾಗಿ ಇರುತ್ತದೆ ಮತ್ತು ಸತ್ಯ ತಾನೇ ಎದುರಿಗೆ ಬರುತ್ತದೆ. ಈಗ ಪ್ರೀತಿ ಜೀವನದ ಬಗ್ಗೆ ಮಾತನಾಡೋಣ. ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಮತ್ತು ದೀರ್ಘಕಾಲದಿಂದ ನಿಮ್ಮ ಮನದ ಬಗ್ಗೆ ಹೇಳುವ ಧೈರ್ಯ ಬರುತ್ತಿಲ್ಲವಾದರೆ, ಬರುವ ದಿನಗಳಲ್ಲಿ ಪರಿಸ್ಥಿತಿ ನಿಮ್ಮ ಅನುಕೂಲವಾಗಬಹುದು. ಯಾವುದೋ ವಿಷಯ ವ್ಯಕ್ತಿಯೊಂದಿಗೆ ಮಾತುಕತೆ ಹೆಚ್ಚಾಗುವ ಸಂಕೇತಗಳು ಕಾಣಿಸುತ್ತಿವೆ. ಈಗಾಗಲೇ ಸಂಬಂಧದಲ್ಲಿರುವ ಮಧ್ಯೆ ಇರುವ ತಪ್ಪು ತಿಳುವಳಿಕೆಗಳು ದೂರವಾಗಲು ಶುರುವಾಗುತ್ತವೆ. ನೀವು ಹುಡುಗಿಯರಾಗಿದ್ದರೆ ನಿಮ್ಮ ಜೀವನಕ್ಕೆ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ನಿಮ್ಮನ್ನು ಗೌರವಿಸುವಂತಹ ಒಬ್ಬ ವ್ಯಕ್ತಿ ಪ್ರವೇಶಿಸಬಹುದು. ನೀವು ಹುಡುಗನಾಗಿದ್ದರೆ ನಿಮಗೂ ಕೂಡ ಯಾವುದೋ ವಿಶೇಷ ವ್ಯಕ್ತಿಯಿಂದ ಸಕಾರಾತ್ಮಕ ಸಂಕೇತ ಸಿಗುವ ಸಾಧ್ಯತೆ ಇದೆ. ಹಳೆಯ ಪ್ರೇಮ ಸಂಬಂಧಗಳಲ್ಲಿ ಕೂಡ ಕೆಲವರಿಗೆ ಮತ್ತೆ ಮಾತನಾಡುವ ಅವಕಾಶ ಸಿಗಬಹುದು. ವಿವಾಹಿತರಿಗೂ ಸಮಯ ಚೆನ್ನಾಗಿದೆ ಎಂದು ಕಾಣುತ್ತಿದೆ. ಮನೆಯಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತದೆ. ಗಂಡ ಹೆಂಡತಿ ನಡುವೆ ಸಹಕಾರ ಹೆಚ್ಚಾಗುತ್ತದೆ. ಸಣ್ಣ ಸಣ್ಣ ವಿಷಯಗಳಿಗೆ ನಡೆಯುತ್ತಿದ್ದ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತದೆ. ಮನೆಯ ಹಿರಿಯರ ಆಶೀರ್ವಾದ ಸಿಗುತ್ತದೆ ಮತ್ತು ಮನೆಯಲ್ಲಿ ಯಾವುದೋ ಶುಭ ಕಾರ್ಯದ ಬಗ್ಗೆ ಚರ್ಚೆ ಕೂಡ ಆಗಬಹುದು. ಈಗ ಹಣ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡುವುದಾದರೆ, ನಿಮ್ಮ ರಾಶಿಯ ಜನರಿಗೆ ಈ ಸಮಯ ವಿಶೇಷ ಲಾಭ ಕೊಡುವಂತಿದೆ. ಯಾರ ಹಣ ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡಿದೆಯಾ? ಅವರಿಗೆ ವಾಪಸ್ ಸಿಗುವ ಸಾಧ್ಯತೆ ಇದೆ. ಇದ್ದಕ್ಕಿದ್ದಂತೆ ಹಣ ಲಾಭವಾಗುವ ಯೋಗ ಕೂಡ ಇದೆ. ಕೆಲವರಿಗೆ ಕೆಲಸದಲ್ಲಿ ಸಂಬಳ ಹೆಚ್ಚಳ, ಬೋನಸ್ ಅಥವಾ ಹೊಸ ಜವಾಬ್ದಾರಿ ಸಿಗಬಹುದು. ವ್ಯಾಪಾರ ಮಾಡುವವರಿಗೂ ಸಮಯ ಲಾಭದಾಯಕವಾಗಿರುತ್ತದೆ. ಹೊಸ ಗ್ರಾಹಕರು ಸಿಗಬಹುದು. ಹಳೆಯ ನಷ್ಟಕ್ಕೆ ಪರಿಹಾರ ಸಿಗಬಹುದು ಮತ್ತು ದೀರ್ಘಕಾಲದಿಂದ ನಿಂತಿದ್ದ ಹಣ ವಾಪಸ್ ಬರುವ ಸಂಕೇತಗಳೂ ಇವೆ.
ಆದರೆ ಖರ್ಚಿನ ಮೇಲೆ ನಿಯಂತ್ರಣ ಇಡುವುದು ಅವಶ್ಯಕ. ಏಕೆಂದರೆ ಹಣ ಬೇಗ ಬಂದಷ್ಟೇ ಅನಗತ್ಯ ಖರ್ಚು ಹೆಚ್ಚಿಸುವ ಪ್ರವೃತ್ತಿಯೂ ಬರಬಹುದು. ವ್ಯಾಪಾರ ಮತ್ತು ಬಿಸಿನೆಸ್ ಮಾಡುವವರಿಗೆ ವಿಶೇಷ ಸಂದೇಶ. ನೀವು ಹೊಸ ಕೆಲಸ ಶುರು ಮಾಡುವ ಯೋಚನೆ ಮಾಡುತ್ತಿದ್ದರೆ ಸಮಯ ನಿಧಾನವಾಗಿ ಅನುಕೂಲವಾಗುತ್ತಿದೆ. ಆತುರ ಮಾಡಬೇಡಿ, ಆದರೆ ಅವಕಾಶಗಳನ್ನು ಕೈಯಿಂದ ಜಾರಿ ಹೋಗಲು ಬಿಡಬೇಡಿ. ಪಾರ್ಟ್ನರ್ಶಿಪ್ನಲ್ಲಿ ಕೆಲಸ ಮಾಡುವವರು ತಮ್ಮ ದಾಖಲೆಗಳು ಮತ್ತು ವ್ಯವಹಾರಗಳನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳಬೇಕು. ಕೆಲವರಿಗೆ ದೂರದ ಜಾಗದಿಂದ ಅಥವಾ ಆನ್ಲೈನ್ ಮಾಧ್ಯಮದಿಂದ ಲಾಭ ಸಿಗುವ ಸಾಧ್ಯತೆ ಕಾಣುತ್ತಿದೆ. ನಿಮ್ಮ ರಾಶಿಯ ಜನರ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಅದೇ ಯಶಸ್ಸಿಗೆ ಅತಿ ದೊಡ್ಡ ಕಾರಣವಾಗುತ್ತದೆ. ಕೆಲಸ ಮಾಡುವವರಿಗೂ ಸಮಯ ಒಳ್ಳೆಯದು. ಕೆಲಸದ ಜಾಗದಲ್ಲಿ ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ಸಿಗಬಹುದು. ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಪ್ರಭಾವಿತರಾಗಬಹುದು. ನೀವು ಹೊಸ ಕೆಲಸ ಹುಡುಕುತ್ತಿದ್ದರೆ ಬರುವ ಸಮಯದಲ್ಲಿ ಯಾವುದೋ ಒಳ್ಳೆಯ ಸುದ್ದಿ ಸಿಗಬಹುದು. ಇಂಟರ್ವ್ಯೂ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಮಾಡುತ್ತಿರುವವರಿಗೂ ಸಕಾರಾತ್ಮಕ ಫಲಿತಾಂಶ ಸಿಗುವ ಸಂಕೇತಗಳು ಕಾಣುತ್ತಿವೆ. ಶ್ರಮ ಮುಂದುವರಿಸಿ, ಏಕೆಂದರೆ ಅದೃಷ್ಟ ಈಗ ನಿಮ್ಮ ಪ್ರಯತ್ನಗಳಿಗೆ ಸಾಥ್ ಕೊಡಲಿದೆ. ಸ್ನೇಹಿತರೆ, ಇನ್ನು ನಿಮ್ಮ ಬಗ್ಗೆ ಹೇಳುವುದಾದರೆ, ನಿಮ್ಮ ಸುತ್ತಲೂ ಕೆಲವು ನಿಜವಾದ ಸ್ನೇಹಿತರು ಇದ್ದಾರೆ. ಅವರು ಪ್ರತಿ ಪರಿಸ್ಥಿತಿಯಲ್ಲೂ ನಿಮಗೆ ಸಾಥ್ ಕೊಡಲು ಸಿದ್ಧರಿದ್ದಾರೆ. ಆದರೆ ಕೆಲವು ಜನರು ಕೇವಲ ಲಾಭಕ್ಕಾಗಿ ಮಾತ್ರ ಜೊತೆಯಾಗಿರುತ್ತಾರೆ. ಅದಕ್ಕಾಗಿ ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡಿ. ಬರುವ ಸಮಯದಲ್ಲಿ ನಿಮಗೆ ನೀವೇ ಅರ್ಥವಾಗುತ್ತದೆ ಯಾರು ನಿಮ್ಮವರು ಮತ್ತು ಯಾರು ಕೇವಲ ತೋರಿಸಿಕೊಳ್ಳುವ ಜೊತೆಗಾರರು. ನಿಮ್ಮ ರಾಶಿಯ ಜನರಿಗೆ ಈ ಸಮಯದಲ್ಲಿ ಒಳ್ಳೆಯ ಸ್ನೇಹಿತರ ಸಹಕಾರ ಸಿಗುತ್ತದೆ. ಇದರಿಂದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸುಲಭವಾಗುತ್ತದೆ. ಮೊದಲ ಮುಖ ಎಂದರೆ ಎದುರಿಗೆ ಸಿಹಿ ಮಾತನಾಡುವ ವ್ಯಕ್ತಿ, ಆದರೆ ನಿಮ್ಮ ನಿರ್ಧಾರಗಳನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಾನೆ. ಅವನು ಬಯಸುವುದು ನೀವು ಅವನ ಮೇಲೆ ಅವಲಂಬಿತವಾಗಿರಬೇಕು ಎಂದು. ಅವನು ನಿಮ್ಮ ಧೈರ್ಯ ಹೆಚ್ಚಿಸುವುದಿಲ್ಲ, ಬದಲಾಗಿ ನಿಮ್ಮ ಮನಸ್ಸಿನಲ್ಲಿ ಅನುಮಾನ ಹುಟ್ಟಿಸುತ್ತಾನೆ. ಅವನ ಅತಿ ದೊಡ್ಡ ಗುರುತು ಏನೆಂದರೆ ಅವನು ನಿಮ್ಮ ಯಶಸ್ಸನ್ನು ನೋಡಿ ಖುಷಿ ಪಡುವ ಬದಲು ಅಸಮಾಧಾನದಿಂದ ಕಾಣುತ್ತಾನೆ. ಎರಡನೇ ಮುಖ ಎಂದರೆ ಪ್ರತಿ ವಿಷಯವನ್ನು ತಿಳಿದುಕೊಳ್ಳಲು ಬಯಸುವ ವ್ಯಕ್ತಿ. ನಿಮ್ಮ ಯೋಚನೆಗಳು, ನಿಮ್ಮ ಗಳಿಕೆ, ನಿಮ್ಮ ಸಂಬಂಧಗಳು, ನಿಮ್ಮ ಮುಂದಿನ ನಡೆ. ಆದರೆ ನಿಮಗೆ ಅವನ ಅಗತ್ಯವಿದ್ದಾಗ ಅದೇ ವ್ಯಕ್ತಿ ಮೊದಲು ಕಣ್ಮರೆಯಾಗುತ್ತಾನೆ. ಇಂತಹ ಜನರು ಸಾಮಾನ್ಯವಾಗಿ ನಂಬಿಕೆ ಗಳಿಸಿ ಮಾಹಿತಿ ತೆಗೆದುಕೊಳ್ಳುತ್ತಾರೆ, ಆದರೆ ಜೊತೆ ನಿಲ್ಲುವ ಸಮಯದಲ್ಲಿ ಹಿಂದೆ ಸರಿಯುತ್ತಾರೆ. ನೀವು ಇಲ್ಲಿಯವರೆಗೆ ವಿಡಿಯೋ ನೋಡುತ್ತಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಸರಿಯಾದ ಜನರನ್ನು ಗುರುತಿಸುತ್ತೇನೆ ಎಂದು ಬರೆಯಿರಿ. ಈಗ ಅತಿ ಮುಖ್ಯವಾದ ವಿಷಯ, ಈ ಎರಡೂ ಮುಖಗಳನ್ನು ಗುರುತಿಸುವ ಅತಿ ದೊಡ್ಡ ಸಂಕೇತವೇನು? ನಿಮ್ಮ ಜೀವನದಲ್ಲಿ ಯಾವುದಾದರೂ ಒಳ್ಳೆಯ ಸುದ್ದಿ ಬಂದಾಗ ಗಮನವಿಟ್ಟು ನೋಡಿ. ಯಾರು ಮನದಿಂದ ಖುಷಿ ಪಡುತ್ತಾರೆ ಮತ್ತು ಯಾರು ಕೇವಲ ಔಪಚಾರಿಕವಾಗಿ ನಗುತ್ತಾರೆ. ನೀವು ಯಾವುದಾದರೂ ಕಷ್ಟದಲ್ಲಿ ಇದ್ದಾಗ ನೋಡಿ ಯಾರು ಸ್ವಾರ್ಥವಿಲ್ಲದೆ ಜೊತೆ ನಿಲ್ಲುತ್ತಾರೆ ಮತ್ತು ನೀವು ಯಾವುದಾದರೂ ದೊಡ್ಡ ಯಶಸ್ಸನ್ನು ಸಾಧಿಸಿದಾಗ ನೋಡಿ ಯಾರು ನಿಮ್ಮ ಧೈರ್ಯ ಹೆಚ್ಚಿಸುತ್ತಾರೆ ಮತ್ತು ಯಾರು ನಿಮ್ಮ ಖುಷಿಯನ್ನು ಚಿಕ್ಕದಾಗಿ ತೋರಿಸಲು ಪ್ರಯತ್ನಿಸುತ್ತಾರೆ. ನೆನಪಿಡಿ, ನಿಜವಾದ ಸಂಬಂಧಗಳು ಮಾತಿನಿಂದ ಅಲ್ಲ, ಸಮಯದಿಂದ ಗುರುತಿಸಲ್ಪಟ್ಟಿವೆ. ಸಮಯವೇ ಆ ಕನ್ನಡಿ. ಇದರಲ್ಲಿ ಪ್ರತಿ ಮುಖವು ತನ್ನ ನಿಜವಾದ ಗುರುತನ್ನು ತೋರಿಸುತ್ತದೆ. ಅದಕ್ಕಾಗಿ ಆತುರದಲ್ಲಿ ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡಿ, ಆದರೆ ಪ್ರತಿಯೊಬ್ಬರ ಮೇಲೂ ಅನುಮಾನವೂ ಮಾಡಬೇಡಿ. ಜನರನ್ನು ಅವರ ನಡವಳಿಕೆಯಿಂದ ಗುರುತಿಸಿ, ಅವರ ಮಾತುಗಳಿಂದ ಅಲ್ಲ. ಕೊನೆಯಲ್ಲಿ ನಿಮಗೆ ಆ ಜನರ ಹೆಸರಿನ ಮೊದಲ ಅಕ್ಷರ ಹೇಳುತ್ತೇನೆ. ಮೊದಲನೆಯದು ಆರ್, ಎರಡನೆಯದು ಎಸ್. ಈ ಎರಡೂ ಅಕ್ಷರದವರಿಂದ ನೀವು ದೂರವಿರಿ. ಧನ್ಯವಾದಗಳು.